ಅದು ವಾಹನ ಐತ್ರಿ. ಐತ್ರಿ 3,300 ನಿನ್ನೆ ಆದೇಶ ಆಗೈತ್ರಿ. ಇಲ್ಲಿ ಫ್ಯಾಕ್ಟ್ರಿ ಮಾಲಕರು ಹೂ ಅಂದಾರ್ರಿ. ಇವ್ರು ಯಾಕೆ ಖರೆ ಹೊತ್ತು ಈಗ ಬಂದ್ ಉರಿ ಹಚ್ಬೇಕ್ರಿ? ಅಲ್ಲಿ 9 ದಿವ್ಸ ಕೂತೀವ್ರಿ. ಅವ್ ಬಂದಾನ್ರಿ. ಅವತ್ ಬಂದವ ನನ್ಗೆ ಒಪ್ಪಿಗಿಲ್ಲ, ಅಲ್ಲೇ ಹೋರಾಟ ಮಾಡತ್ತೇನ, ಅಲ್ಲೇ ಕುಂಡ್ಬೇಕಲ್ಲ, ಫ್ಯಾಕ್ಟ್ರಿಗೆ ಕೊಡ್ಬೇಕು. ಈಗ ನಮ್ಮ ವಾಹನ ಸುಟ್ಟಾವ್ರಿ, ಅವ್ ಕೊಡ್ಬೇಕ್ರಿ ಬಂದ್. ಅಂದ್ರ ನಾವು ಇಲ್ಲಿ ಹೇಳ್ತೀವ್ರಿ, ಇಲ್ಲ ಇಲ್ಲೇ ಕುಂಡ್ರ ನಾವು ಧರ್ನಿ ಕರ್ಸ್ರಿ ಅವ್ರನ್ನ. ಎರಡು ಗಾಡಿ ಭೂಮಿ ಸೀಮೆ ನಾವು ವಾಣಗೊಳದವ್ ಗೊತ್ತಾಕೈತಿ. ಸೀಮೆ ಅಂದನ್ರಿ ಅವ ಅಟ್ಟ ನೂರಿ ಅಂದನ್. ಅವನ್ ಬಿಟ್ರೆ ಯಾರು ಹೆಚ್ಚಲ್ರಿ. ಅವ್ ಬರ್ಬೇಕಾಗಿತ್ತು ಇವತ್ತ. ಮುದೋಳ್ದವ್ರು ಯಾಕೆ ಹೋದ್ರಿ? ನಾವು ಎತ್ತಲ್ಲಿದ್ದ ಬರ್ಬೇಕ್ರಿ. ಅದನ್ನ ಫೋಟೋ ಮಾಡಿ ಕೊಡ್ಬೇಕ್ರಿ. ನಮ್ ಗಾಡಿ ಕಳ್ಸಿ ಕೊಡ್ಬೇಕ್ರಿ. ನಾವು ಈ ಸರ್ಕಾರಕ್ಕೆ ಹಾಕಿಲ್ರಿ. ಇಲ್ಲಿ ಸೈದಾಪುರಕ್ಕೆ ಹಾಕಿಲ್ಲ, ಅಲ್ಲಿ ಮುದೋದಾಗ ಮಾಡ್ಕೊಡ್ಲಿ. ಅವ ಈ ಪೇಟೆಗೆ ಸಂಬಂಧ ಇಲ್ರಿ ಅವಂಗ. ಅಲ್ಲಿ ನಿರಾಣಿ ಜೋಡಿ ಅಂತ ಮಾತಾಡಿದ್ರಿ ಅವ. ಇಲ್ಲಿ ಸಂಬಂಧ ನಮಗಿಲ್ಲ. ಇಲ್ಲ ನಮ್ಗೆ ಖರ್ಚು ಕೊಡ್ಬೇಕ್ರಿ. ಅವ್ನು ಎಷ್ಟ ಬೇಡಿಕೆ ಐತಿ ನಮ್ಮದು. ಮತ್ತೆ ರೈತರ ಪರಿಸ್ಥಿತಿ ಪಾಪ ಅವ್ರಿಗೆ ಗೊತ್ತಲ್ಲ. ಹೌದೌದು. ಅವ್ರ ಏನ್ ತ್ರಾಸ ಇರ್ತತಿ, ಏನಾಗ್ತತಿ. ಯಾಕಂದ್ರೆ ಒಂದ್ ಟ್ರ್ಯಾಕ್ಟರ್ ತಗೋಬೇಕು, ಒಂದ್ ಸೈಕಲ್ ತಗೋಬೇಕಾದ್ರೆ ಎಷ್ಟು ತ್ರಾಸ ಆಗಿರುತ್ತೆ. ಹೌದು. ಮತ್ತಿಷ್ಟೆಲ್ಲ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡಿ ಏನಾದ್ರು ಅದ್ರ ಒಂದ್ ಬೆನಿಫಿಟ್ ಆಕತಿ, ಏನೋ ಒಂದ್ ಇದ್ರೊಳಗೆ ಮಾಡಿದ್ರ ಏನೋ ಇದೈತೆ ಒಂದು ಅನುಕೂಲ ಮಾಡಿರ್ತಾರೆ. ಮತ್ತ ಅದ್ರ ಮ್ಯಾಗ ಅವ್ರಿಗೆ ತಾಪ್ ಆಗತ್ತಲ್ರಿ ಪಾಪ. ಎಲ್ಲಾರ ರೈತರಿದ್ದವ್ರು ಈ ರೀತಿ ಮಾಡುದು ಸರಿ ಅಲ್ಲ. ಕಾರ್ಖಾನೆಗ ಒಂದು ಕಾರ್ಖಾನೆ, ದೊಡ್ಡ ಕಾರ್ಖಾನೆ ಒಳಗೆ ಈ ರೀತಿ ಬಂದ ನೀವು ತಪ್ಪು. ಮತ್ತ ಬಂದಿಲ್ಲ ನಾವ ನಮ್ಮ ಒಂದು ಅದಾಗ ಆಳಾಯ್ತು ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚಕಡಿ ಮಾತಂದ್ರ ಎಷ್ಟ್ ತ್ರಾಸ ಆಗತ್ತಿತ್ತು ನಮಗ. ಹಂಗ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ ಮಾಲಕರ್ರಿ. ಕಾರ್ಖಾನೆ ಐತೆ ಅಂದ ಬಳಿಕ ಎಲ್ಲಾನು ನಾವು ಅದನ್ನ ಎರಡೂ ಬಾಜು ನೋಡ್ಕೋಬೇಕಿಲ್ಲ ರೀ. ಕಾರ್ಖಾನೆ ಉಳಿಬೇಕು, ರೈತರು ಉಳಿಬೇಕು, ನಾವು ಉಳಿಬೇಕು, ವರ್ಕರ್ ಉಳಿಬೇಕು. ಎಲ್ಲಾನು ಉಳಿದ್ರೆ ಎಲ್ಲ ಮತ್ ಬಂದ್ ಕೇಸ ಹಿಂಗ್ ಉತ್ತು ತರಂಗ್ ಬಂದ್ ಕೇಸದ ಟ್ರ್ಯಾಕ್ಟರ್ ಕೊಡ್ತೆ, ಸೈಕಲ್ ಕೊಡ್ತೆ, ಇದ್ರ ಮಾಡಿ ಅಂದ್ರ ಎಲ್ಲರಿಗೂ ನುಕ್ಸಾನ್ ಹೌದು. ಇಲ್ಲ, ಟ್ರ್ಯಾಕ್ಟರ್ ಇದ್ದದ್ದು ರೈತರದನೇ. ಅದು ಟ್ರ್ಯಾಕ್ಟರ್ ರೈತರದನೇ. ಅದು ಟ್ರ್ಯಾಕ್ಟರ್ ನಮ್ಮ ನಾವ ಮಾಡೋದ ಪದ್ಧತಿ ಅಂದ್ರೆ ಇದನ್ನ. ಹೌದು. ಮತ್ತೆ ಹೇಳುದು ರೈತರದನ ನಾವ ಮೋಸ ಮಾಡೋದಂದ್ರೆ ಇದು ಸರಿ ಅನ್ಸತ್ತೆ. ಬಹಳ ಅನ್ಯಾಯ ಇದು. ಇಂತ ಮಾಡುವಂತ ಅಲ್ಲ ಅಲ್ರಿ. ಹೌದು.